ಧರ್ಮಸ್ಥಳ ಪ್ರಕರಣ ಕುರಿತು ಈ ಸೌಜನ್ಯ ಪರ ಹೋರಾಟಗಾರರು ಅನ್ಕೊಂಡು ಸೌಜನ್ಯ ವಿಚಾರದಲ್ಲಿ ನ್ಯಾಯ ಬೇಕು ಅನ್ಕೊಂಡು ಏನು ನಾಡಿನ ಜನತೆನ ಅಟ್ರಾಕ್ಟ್ ಮಾಡಿದ್ರು. ಹೌದು, ಧರ್ಮಸ್ಥಳದಲ್ಲಿ ಇಂಥದ್ದೇನೋ ಘಟನಾವಳಿಗಳು ನಡೆದೋಗ್ಬಿಟ್ಟಿದ್ದಾವೆ, ಇಲ್ಲಿ ಭೂ ಹಗರಣಗಳಾಗಿದ್ದಾವೆ, ಮತ್ತೆ ಹೆಣ್ಮಕ್ಳುಗಳನ್ನ ಇಲ್ಲಿ ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಬಳಸ್ಕೊಂಡು ಹೆಣ್ಮಕ್ಳುಗಳನ್ನ ನಾನಾ ವಿಧವಾಗಿ ತೊಂದರೆ ಕೊಟ್ಟು ಸಾಯಿಸಿದ್ದಾರೆ, ಅವ್ರನ್ನ ಊತಿದ್ದಾರೆ ಅನ್ನೋ ಒಂದು ವಿಚಾರನ ಈ ಒಂದು ತಿಮ್ಮಾರೂಢಿ ಅಂಡ್ ಮಟ್ಟಣ್ಣ ಟೀಮ್ ಏನು ವಿಡಿಯೋಗಳು ಮಾಡೋದ್ರ ಮುಖಾಂತರ ಜನರಲ್ಲಿ ಇಂಥದ್ದೇನೋ ಒಂದು ಪ್ರಕರಣ ಇಲ್ಲಿದೆ ಅನ್ನೋದನ್ನ ತೋರಿಸ್ಕೊಂಡು ಏನು ಈ ಧರ್ಮಸ್ಥಳ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ಕುಟುಂಬನ ಅವರು ಬೆರಳು ಮಾಡಿ ತೋರಿಸುವಂಥ ರೀತಿಯಲ್ಲಿ ಮಾಡ್ತಾರೆ. ನಾಡಿನ ಜನತೆ ನೋಡ್ತಾ ಇತ್ತು, ಇದ್ರ ಜೊತೆಗೆ ದೇಶನೂ ಕೂಡ ತಿರುಗಿ ನೋಡುವಂಥ ರೀತಿಯಲ್ಲಿ ಮಾಡಿದ್ರು. ಆದರೆ ಕಾಲಕ್ರಮೇಣ ಏನಾಯ್ತಾ ಬಂತು, ಭೀಮಾ ಅನ್ನೋ ಒಂದು ಪಾತ್ರ ಎಂಟ್ರಿ ಕೊಡುತ್ತೆ. ಆ ಭೀಮಾ ಅನ್ನೋ ಪಾತ್ರ ಎಂಟ್ರಿ ಕೊಡೋ ಅಂತ ನಿಟ್ಟಿನಲ್ಲಿ ಮತ್ತೆ ಆ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ವಿಡಿಯೋ ಮಾಡಾಕ್ತಾನೆ. ಇಷ್ಟು ದಿನ ಸಾಕ್ಷಿ ಬೇಕು ಅಂತ ಕೇಳ್ತಿದ್ರು, ಸಾಕ್ಷಿ ಇಲ್ಲದೇನೆ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಈಗ ಸಾಕ್ಷಿ ಬಂದಿದೆ, ಇನ್ನು ಮುಂದೆ ಶಿವತಾಂಡವ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ ಮತ್ತೆ ವಿಡಿಯೋ ಮಾಡಿ ಏನೋ ಒಂದು ನಡೆದಿರೋ ಅಂಥ ಘಟನೆಗಳು ಎಲ್ಲೋ ಒಂದು ಕಡೆ ಹೊರಗಡೆ ಬರ್ಬೋದೇನೋ ಅನ್ನೋ ರೀತಿಯಲ್ಲಿ ನಾವು ಕೂಡ ಅಬ್ಸರ್ವ್ ಮಾಡ್ದೋ. ನಡೆದಿರ್ಬೋದು ಘಟನೆಗಳು, ಇಲ್ಲ ಅಂತ ನಾವು ಹೇಳಲ್ಲ ಅನ್ನೋ ರೀತಿಲಿ ಅನ್ಕೊಂಡಿದ್ವಲ್ಲ, ಹಂಗಾಗಿ ಅಬ್ಸರ್ವ್ ಮಾಡ್ದೋ. ಹೌದು, ಭೀಮಾ ಅನ್ನೋ ಒಬ್ಬ ವ್ಯಕ್ತಿ, ಯಾಕೆಂದ್ರೆ ಆ ಒಂದು ವಿಚಾರದಲ್ಲಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರೋದಕ್ಕೆ ಗಟ್ಸ್ ಇರಬೇಕು. ನಾವು ಯಾರೋ ಈ ಭೀಮಾ ಅನ್ನೋ ಒಬ್ಬ ಪಾತ್ರದ ವ್ಯಕ್ತಿ ಸಾಕ್ಷಿ ಹೇಳಕ್ ಮುಂದೆ ಬಂದಿದ್ದಾನಲ್ಲ, ಹಂಗಿದ್ಮೇಲೆ ಅವ್ನ ಗಟ್ಸನ್ನ ನಾವು ಮೆಚ್ಚಬೇಕು ಅನ್ನೋ ರೀತಿಲಿ ನಾವು ಥಿಂಕ್ ಮಾಡಿಕೊಂಡು ಆಯ್ತು ಅವ್ನು ಸಾಕ್ಷಿ ಹೇಳೋನ್ ಪರವಾಗಿ ನಾವು ಇರಲೇಬೇಕು ಅನ್ನೋ ರೀತಿಲಿ, ಯಾಕಂದ್ರೆ ಕೋರ್ಟೇ ಸಾಕ್ಷಿ ಹೇಳೋರ ಪರವಾಗಿ ನಿಂತ್ಕೊಳ್ಳುತ್ತೆ, ಸಾಕ್ಷಿನೇ ನೋಡೇ ಕೋರ್ಟು ಕೂಡ ತೀರ್ಪು ಕೊಡೋ ಅಂಥದ್ದು. ಹಂಗಾಗಿ ಭೀಮಾ ಅನ್ನೋ ವ್ಯಕ್ತಿ ಅಲ್ಲೇನು ಬುರ್ಡೆ ಎತ್ಕೊಂಡ್ ಬಂದಿರ್ತಾನೆ, ನಾನು ಇಂಥ ಜಾಗಗಳಲ್ಲಿ ನಾನು ಹೆಣಗಳನ್ನ ಊತಿದ್ದೀನಿ, ಇಂಥ ಜಾಗನ ಅಗದ್ರೆ ಅಸ್ಥಿ ಪಂಜರಗಳು ಸಿಗ್ತದೆ ಅನ್ನೋ ರೀತಿಯಲ್ಲಿ ಅವನು ಏನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾನೆ. ಅದನ್ನ ನೋಡಿದಾಗ ಎಂಥವ್ರಿಗೆ ಆದರೂ ಸರಿ ಒಂದು ಕ್ಯೂರಿಯಾಸಿಟಿ ಬಂದೇ ಬರುತ್ತೆ. ಅವನು ಅಷ್ಟಿಲ್ಲದೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ವಿಚಾರದಲ್ಲಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾನೆ ಅಂದಮೇಲೆ ಅವನ ಸಾಕ್ಷಿನ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಅನ್ನೋದು ಕೂಡ ಜನಗಳ ಮನಸ್ಸಲ್ಲೂ ಕೂಡ ಬಂದೇ ಬರ್ತದೆ, ಅದು ಕಾಮನ್. ಅದು ಹಂಗಿದ್ಮೇಲೆ ಏನಾಗ್ತದೆ, ಈ ಧರ್ಮಸ್ಥಳ ಪ್ರಕರಣಕ್ಕೆ ಇವ್ರೇನು ಹಿಂದೆಯಿಂದನೂ ಕೂಡ ಮಾತಾಡ್ತಾನೆ ಬರ್ತಿದ್ರು, ಎಲ್ಲ ಒಂದು ಕಡೆ ಇದಕ್ಕೊಂದು ಅಂತ್ಯ ಕಾಣ್ಬೋದು, ಇದರಲ್ಲೊಂದು ಬೆಳವಣಿಗೆ ಸೃಷ್ಟಿ ಆಗ್ಬೋದು, ಇಲ್ಲ ಒಂದು ಅವರ ಒಂದು ಮೇಲೆ ಆಪಾದನೆ ಇರುವಂಥ ಕಳಂಕ ಹೋಗ್ಬೋದು, ಇಲ್ಲ ಇವರು ಏನು ಸಾಕ್ಷಿ ರೂಪದಲ್ಲಿ ಬಂದಿದ್ದಾರೆ, ಇವ್ರೇನು ಇಷ್ಟು ಜನ ಎಲ್ಲ ಆರೋಪ ಮಾಡ್ತಿದ್ದಾರೆ, ಈ ಆರೋಪಕ್ಕೆ ಯಾರಾದರೂ ಅಂಥ ಕೃತ್ಯ ನಡೆಸಿರೋ ಅಂತಹ ಪಾಪಿಗಳಿದ್ರೆ ಅಂಥ ಪಾಪಿಗಳು ಸಿಗ್ಬೋದು ಅನ್ನೋ ರೀತಿಯಲ್ಲೂ ಕೂಡ ನಾವು ಅಂದ್ಕೊಂಡಿದ್ದೋ. ಆದರೆ ಇಲ್ಲಿ ಏನಾಯಿತು, SIT ಟೀಮ್ ರಚನೆ ಆದಮೇಲೆ ನೀವೇ ಎಲ್ಲ ನೋಡ್ದಂಗೆ ಗುಂಡಿಗಳೆಲ್ಲ ಅಗದಿದ್ದಾಯಿತು, ಯಾವ ಗುಂಡಿಯಲ್ಲೂ ಕೂಡ ಏನು ಅವಶೇಷಗಳು ಸಿಗಲೇ ಇಲ್ಲ. ತದನಂತರ ನಮಗೆಲ್ಲೋ ಮಾಹಿತಿ ಬರ್ತಾ ಇರೋದೇನು ಅಂದರೆ, ಈಗ ಅವನು ಏನು ಬುರ್ಡೆ ಎತ್ಕೊಂಬಂದಿದ್ದಾನೆ, ಆ ಬುರ್ಡೆ ಎತ್ಕೊಂಬಂದಿರೋ ಜಾಗ ಎಲ್ಲಿದೆ ಅನ್ನೋದು ಅವನಿಗೂ ಕೂಡ ಗೊತ್ತಿಲ್ಲ ಅನ್ನೋ ರೀತಿಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇರೋವಂಥದ್ದು. ಮತ್ತೆ ಅದನ್ನು ಕೇಳಿದ್ರೆ ನಾನಾ ಗುಡ್ಡದ ಅಡ್ರೆಸ್ಗಳು ಹೇಳ್ತಾನೆ, ಯಾವುದೋ ಕಾಡು ಅಡ್ರೆಸ್ಗಳು ಹೇಳ್ತಿದ್ದಾನಂತೆ. ಮತ್ತೆ ನೀನು ತಗೊಂಬಂದಿರೋ ಜಾಗನ ಅಗಿಯೋಣ, ಅಲ್ಲಿ ಎಕ್ಸ್ಟ್ರಾ ಏನು ಪಳವಳಿಕೆಗಳು ಸಿಗ್ತವೇನೋ ನೋಡೋಣ ಅನ್ನೋ ರೀತಿಲಿ ಹೇಳಿದ್ರು ಕೂಡ ಆ ಜಾಗ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಲಿ ಹೇಳ್ತಿದ್ದಾನೆ ಅನ್ನೋ ರೀತಿಲಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ, SIT ಅವ್ರು ಹೇಳ್ತಾ ಇಲ್ಲ. ಹಂಗಾಗಿ ಮಾಧ್ಯಮ ಮಿತ್ರರು ಹೇಳೋ ಅಂಥದ್ದನ್ನ ಕೇಳಿಸ್ಕೊಂಡು ನೋಡೋದಾದ್ರೆ, ಇವನು 12 ವರ್ಷ 13 ವರ್ಷದಿಂದ ಊತಿರೋ ಜಾಗ ಗೊತ್ತು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಬಂದವನು ಬುರ್ಡೆ ತಗೊಂಬಂದಿರೋ ಜಾಗನ ಅವನು ಹೇಳ್ತಿಲ್ಲ ಅಂದಮೇಲೆ ಇಲ್ಲಿ ಅವನ್ನ ಯಾವ ರೀತಿಯಲ್ಲಿ ಅವನ ಮೇಲೆ ಇರೋ ಅಂಥ ನಂಬಿಕೆನ ನಾವು ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಂಗಾಗಿ ಇವನು ಸಾಕ್ಷಿ ರೂಪದಲ್ಲಿ ಬಂದಿರೋ ಅಂಥ ವ್ಯಕ್ತಿ ಯಾರೋ ಹೇಳಿಕೊಟ್ಟು ಕಳಿಸಿರ್ಬೋದಾ, ಆ ಹೇಳಿಕೊಟ್ಟಿರೋವಂಥವ್ರು ಯಾರು ಏನು ಇದೆಲ್ಲವೂ ಕೂಡ SITಯಲ್ಲಿ ರುಜುವಾತಾಗಬೇಕು. ಅದು ನೋಡೋಣ ಅಂತ ಕೂಡ ನಾವು ಕಾದರ್ಸ್ಕೊಂಡಿದ್ದೀವಿ. ಏನು ಈ SIT ಟೀಮ್ ರಚನೆ ಆದಮೇಲೆ ಈ ಭೀಮಾ ಇವೆಲ್ಲ ಪಾತ್ರಗಳು ಬಂದಮೇಲೆ ಇವರೇನು ಈ ಸುಜಾತ ಭಟ್ ಅನ್ನೋರು ಬರ್ತಾರೆ. ನಿಜವಾಗ್ಲೂ ಆ ಅಮ್ಮ ಕೇಳಿದ್ದಿಷ್ಟೇ, ನಾವು ನೋಡ್ದಂಗೆ ಆ ಅಮ್ಮ ಕೇಳಿದ್ದಿಷ್ಟೇ, ನನ್ನ ಮಗಳು ಇಲ್ಲಿ ಬಂದು ಕಾಣೆ ಆಗಿದ್ದಾಳೆ, ಈ ಭೀಮಾ ಅನ್ನೋನು ಏನಾದರೂ ಅಸ್ಥಿ ಪಂಜರಗಳು ತೋರಿಸಿದ್ರೆ ಆ ಗುಂಡಿ ಆಗದಂಥ ಜಾಗದಲ್ಲಿ ಅದರಲ್ಲಿ ಏನಾದರೂ ಪಳವಳಿಕೆ ಸಿಕ್ತು ಅಂದರೆ, ಅದೇನಾದರೂ DNA ಮ್ಯಾಚ್ ಆಗಿ ನನಗೆ ನನ್ನ ಸಂಬಂಧ ಇತ್ತು ಅಂದರೆ ದಯವಿಟ್ಟು ಆ ಒಂದು ಅಸ್ಥಿ ಪಂಜರಗಳನ್ನ ಕೊಟ್ಬಿಡಿ, ನಾನು ಹಿಂದೂ ವಿಧಿವಿಧಾನದ ಪ್ರಕಾರ ಅದೇನಿದೆ ಆ ಕಾರ್ಯನ ನಾನು ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಅದಷ್ಟೇ ಕೇಳಿದ್ದ ಅಮ್ಮ. ಅದನ್ನು ಕೇಳಿದಾಗ ನಮಗೂ ಬೇಸರ ಅನ್ನಿಸ್ತು, ಹೌದಲ್ವಾ, ಅವನೇನೋ ಗುಂಡಿ ತೋರಿಸಿದ್ರೆ ಅಟ್ಲೀಸ್ಟ್ ಆ ಅಮ್ಮನಿಗೆ ಅದೇನೋ ಆ ಅಸ್ಥಿ ಪಂಜರಗಳು ಸಿಕ್ಬಿಟ್ರೆ ಏನೋ ಹೆಲ್ಪ್ ಆಗಲಿ, ಪಾಪ ಹತ್ಕೊಂತಿದಾರಲ್ಲ ಆ ತಾಯಿ ಅನ್ನೋ ರೀತಿಲಿ ಆ ಭಾವನೆ ನಮ್ಮ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಬಂದೇ ಬರ್ತದೆ. ಹಂಗಾಗಿ ಅವರ ಒಂದು ವಿಚಾರಕ್ಕೂ ಕೂಡ ನಾವು ಗಮನ ಕೊಟ್ಟೋ.
ಆದರೆ ಅಲ್ಲಿ ಪಳವಳಿಕೆನೂ ಸಿಗ್ಲಿಲ್ಲ. ಆಮೇಲೆ ಆ ತಾಯಿ ಮಾತುಗಳು ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ಕಡೆ ಮಾತಾಡಿರುವಂಥ ಮಾತುಗಳದ್ದು ವಿಡಿಯೋಸ್ಗಳನ್ನ ನೋಡ್ತಾ ಬಂದಾಗ ನಮಗೂ ಬೇಸರ ಅನಿಸಿದ್ದೇನು ಅಂದರೆ, ಅಲ್ಲೇನೋ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕಲ್ಲೊಡಿಬೇಕು ಅನ್ನೋದು, ಮತ್ತು ಅವ್ರು ಯಾರು, ಆ ಧರ್ಮಸ್ಥಳ ಪೂಜೆ ಮಾಡ್ಬೇಕಾಗಿರೋದು ಬ್ರಾಹ್ಮಣರು, ಜೈನರು ಯಾಕೆ ಮಾಡ್ತಾರೆ, ಈ ಧರ್ಮಸ್ಥಳ ಯಾಕೆ ಅಲ್ಲಿರಬೇಕು, ಸರ್ಕಾರ ಸುಪ್ಪರ್ದಿಗೆ ಕೊಟ್ಬಿಡ್ಬೇಕು. ಆ ತಾಯಿಗೆ ಬೇಕಿರೋದೇನು, ಅಸ್ಥಿ ಪಂಜರ ಬೇಕು ಅಷ್ಟೇ, ಅದಷ್ಟೇ ಬೇಕು. ಅವ್ರ ಮಗಳಿಗೆ ಅನ್ಯಾಯ ಆಗಿದ್ರು ಕೂಡ ನನಗೆ ನ್ಯಾಯ ಬೇಡ, ನನಗೆ ಅಸ್ಥಿ ಪಂಜರ ಬೇಕು ಅಂತ ಕೇಳಿದಂಥ ಆಕೆ ಏಕಾಏಕಿ ನನಗೆ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳದಲ್ಲಿರುವಂಥ ದೇವಸ್ಥಾನನ ಸರ್ಕಾರ ಕೊಡೋದ್ರ ಬಗ್ಗೆ, ಮತ್ತು ಅವ್ರು ಯಾಕೆ ಜೈನ್ ಕುಟುಂಬದವ್ರು ಯಾಕೆ ಅದನ್ನು ಪೂಜೆ ಮಾಡಬೇಕು, ಬ್ರಾಹ್ಮಣರು ಯಾಕೆ ಪೂಜೆ ಮಾಡಬಾರ್ದು, ಈ ತಾಯಿಗೆ ಅದೆಲ್ಲ ಅಗತ್ಯತೆ ಇಲ್ಲ. ಹಂಗಾಗಿ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಮಟ್ಟಣ್ಣವ್ರ ಜೊತೆ ಇದ್ದೀನಿ, ತಿಮ್ಮಾರುಡಿಯವ್ರ ಜೊತೆ ಇದ್ದೀನಿ, ಸಮೀರ್ ಜೊತೆ ಇದ್ದೀನಿ ಅನ್ನೋ ರೀತಿಲ್ಲ ತಾಯಿ ಮಾತಾಡೋದು ಇದೆಯಲ್ಲ, ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ನ್ಯಾಯ ಬೇಕು, ಅಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅಂಥವ್ರು ನ್ಯಾಯ ಕೊಡಿಸ್ಬೇಕು ಅನ್ನೋ ಈ ನ್ಯಾಯ ಅನ್ನೋ ಪದನ ಇಟ್ಕೊಂಡು ಇಲ್ಲೊಂದು ದೊಡ್ಡ ಟೀಮು ಅವರ ಒಂದು ಸ್ವಾರ್ಥನ ಇಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋ ಅಂಥ ಪ್ರಯತ್ನನ ಧರ್ಮಸ್ಥಳದ ಧರ್ಮಾಧಿಕಾರಿಯವ್ರ ಮೇಲೆ ಮಾಡ್ತಾ ಇರೋ ಅಂಥದ್ದು ಸಮಗ್ರವಾಗಿ ಅರ್ಥ ಆಗ್ತಾ ಇದೆ. ಒಂದು ಭೀಮಾ ತೋರಿಸಿರುವಂಥ ಜಾಗಗಳಲ್ಲಿ ಪಳವಳಿಕೆ ಸಿಗ್ತಾ ಇಲ್ಲ, ಆಯಿತು ಅವ್ನು ಯಾವಾಗ ಊತಿರ್ತಾನೆ ಅವ್ರು ಸಿಕ್ಕಿಲ್ದೇ ಇರ್ಬೋದು, ಆಯಿತು ಒಪ್ಕೊಳ್ಳೋಣ, ಹೋಗ್ಲಿ ಅವನೇ ಗುಂಡಿ ತೆಗೆದು ಬುರ್ಡೆ ಎತ್ಕೊಂಬಂದಿದ್ದಾನಲ್ಲ, ಆ ಜಾಗನಾದರೂ ಆಗಿದ್ರೆ ಬಾಕಿ ಉಳಿದಿರೋ ಸ್ಕೆಲಿಟನ್ ಸಿಗ್ಬೋದು. ಅವನು ಅದನ್ನು ತೋರ್ಸಕ್ಕೆ ರೆಡಿ ಇಲ್ಲ ಅಂದಮೇಲೆ ಇಲ್ಲಿ ಭೀಮನ್ನು ನಂಬಕ್ ಆಗ್ತಾನೂ ಇಲ್ಲ. ಮತ್ತೆ ಆ ಸುಜಾತ ಭಟ್ ಅವರು ಅನನ್ಯ ಭಟ್ದು ಅಸ್ಥಿ ಮೂಳೆ ಸಿಕ್ಕಿಲ್ಲ ಅಂದಮೇಲೂ ಕೂಡ ನನ್ನ ಮಗಳು ಅಸ್ಥಿ ಮೂಳೆ ಸಿಕ್ಕಿಲ್ಲ ಬಿಡ್ರಪ್ಪ ಅಂತಲೂ ಇಲ್ದಂಗೆ ಯಾರ್ದೋ ಫೋಟೋ ಕೊಡೋದು, ಒಂದೇ ಥರ 7 ಜನ ಇಲ್ವಾ ಅನ್ನೋದು, ಆಮೇಲೆ ಇನ್ಯಾರೋ ಬಂದು ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ನಾನಾ ವಿಧವಾದ ಮಾತುಗಳನ್ನ ಮಾತಾಡಿಕೊಂಡು ಅವರಲ್ಲೇ ಒಂದು ಕ್ಲಾರಿಟಿ ಇಲ್ಲದೆ ಇರುವಂಥ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಹತ್ರ ಏನಿದೆ ಆ ಎವಿಡೆನ್ಸ್ಗಳನ್ನ ತೋರಿಸಿ ಅಂದರೆ ಇಲ್ಲ ನಮ್ಮ ಮನೆಗೆ ಬೆಂಕಿ ಬಿದ್ದೋಯ್ತು ಅನ್ನೋದು, ಮತ್ತೆ ನಿಮ್ಗೆ ಯಾಕೆ ಕೊಡಬೇಕು ಅದನ್ನೆಲ್ಲ ನಾನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ ಅನ್ನೋದು, ಇಂಥದೆಲ್ಲ ನಾವು ನೋಡಿದಾಗ ಏನು ಅನ್ನಿಸ್ತಾ ಇದೆ, ಎಲ್ಲ ತಾಯಿ ಕಣ್ಣೀರು ಹಾಕೊಂಡು ಆ ಥರ ಬಂದಾಗ ನಾವೆಲ್ಲ ಮರುಕ ಪಟ್ಟಿದ್ದೆ ತಪ್ಪಾಯ್ತಾ, ಹಿಂಗೂ ಇರ್ತಾರ ತಾಯಿದಿರು, ಈ ಥರನೂ ಇರ್ತಾರ, ಮಕ್ಳ ಹೆಸರು ಹೇಳ್ಕೊಂಡು ಈ ಥರ ಮಾಡೋ ಅಂಥದ್ದಾದ್ರೂ ಏನಿದೆ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇದೆ. ಇದೊಂದೆಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಇದೊಂದು ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಮೊನ್ನೆ ಸದನ ಕಲಾಪದಲ್ಲೂ ಕೂಡ ಪರಮೇಶ್ವರ್ ಸಾಹೇಬರು ಕೂಡ ಹೇಳಿದ್ದಾರೆ, ಇದನ್ನು ನಾನು ಆತ್ಮಸಾಕ್ಷಿಯಿಂದ ಈ ಕೇಸನ್ನು ತಗೊಂಡಿದ್ದೀನಿ, ಒಂದು ಅಲ್ಲಿ ಅಂಟಿರೋ ಅಂಥ ಕಳಂಕ ತೊಳಿತೀನಿ, ಇಲ್ಲ ಅಲ್ಲಿ ಏನೇ ಆ ಥರ ಕಳಂಕ ಇತ್ತು ಕೂಡ ಅಂದರೂ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಬಲು ದೃಢವಾಗಿ ಹೇಳಿರೋದ್ರಿಂದ ನಮಗೆ SIT ತಂಡದ ಮೇಲೆ ಅಷ್ಟೇ ವಿಶ್ವಾಸ ಇದೆ. ಮತ್ತು ಸರ್ಕಾರದ ಆ ಮಾತುಗಳು ಏನು ಬಂದಿದೆ ಜಿ ಪರಮೇಶ್ವರ್ ಅವ್ರ ಮಾತುಗಳು, ಅದ್ರ ಮೇಲೂ ಕೂಡ ನಮಗೆ ತುಂಬ ನಂಬಿಕೆ ಇದೆ, ಆಗಬೇಕು. ಯಾಕೆಂದರೆ ಇಂಥ ಪ್ರಕರಣಗಳಲ್ಲಿ ಸತ್ಯ ಹೊರಗಡೆ ಬಂದಾಗ್ಲೇ, ಇಲ್ಲ ಅಲ್ಲಿ ಅಂಟಿರೋ ಅಂಥ ಕಳಂಕ ಆಚೆ ತೆಗೆದಾದ್ಮೇಲೆ ಒಂದು ಒಳ್ಳೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಂಗಾಗಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನೋಡೋಣ. ನೋಡಿ, ಇವತ್ತೇನೋ ಒಂದು ಮಾಧ್ಯಮದಲ್ಲಿ ನ್ಯೂಸ್ ಬರ್ತಾ ಇದೆ, ತಿಮ್ಮಾರುಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು, ಏನೋ ಸ್ಟೇಟ್ಮೆಂಟ್ ತಗೊಳ್ಳೋ ಸಲುವಾಗಿ ಅನ್ನೋ ರೀತಿಲಿ. ಯಾಕೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಅಂದರೆ ಆತನ ಮಾತಿನ ವರ್ತನೆಗಳು, ಯಾರೋ ಸಂತೋಷ್ BL ಅಂತ ಹೇಳಿ ಅವ್ರಿಗೆ ಅವಾಚ್ಯವಾಗಿ ಮಾತಾಡಿರುವಂಥದ್ದು, ಅವ್ರ ಫ್ಯಾಮಿಲಿಗಳ ಬಗ್ಗೆ ಮಾತಾಡೋ ಅಂಥದ್ದು, ಮತ್ತು ಈ ವಿಚಾರದಲ್ಲಿ ಯಾರೇ ಧರ್ಮಸ್ಥಳಕ್ಕೆ ಹೋದ್ರೂ ಮತ್ತು ಯಾವುದೇ ರಾಜಕಾರಣಿಗಳು ಮಾತಾಡಿದ್ರು ಅವ್ರ ಬಗ್ಗೆ ತುಂಬ ಹಗುರವಾಗಿ ಮಾತಾಡೋ ಅಂಥದ್ದು, ಇದೆಲ್ಲ ಅಗತ್ಯತೆ ಇಲ್ಲ. ಹೌದು, ನೀವು ಸಂಘಟನೆ ಕಟ್ಟಿದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ, ಸಂತೋಷ ಮಾಡಿ. ಯಾರು ಭೂಮಿ ಕಳ್ಕೊಂಡಿರೋರು ಇರ್ತಾರೆ, ಯಾರು ಹೆಣ್ಮಕ್ಳುಗಳ ವಿಚಾರದಲ್ಲಿ ಮೋಸ ಹೋಗಿರೋರು ಇರ್ತಾರೆ, ಅಂಥವ್ರು ಇವಾಗ ನೋಡಿ SIT ಟೀಮ್ ರಚನೆ ಆಗಿದೆ. ನಿಮಗೆ ಬೇಕಾಗಿದ್ದು ಅದೇ, ನೀವು ಒಪ್ಕೊಂತೀರೋ ಈ ಟೀಮ್ ಚೆನ್ನಾಗಿದೆ ಅಂತ, ಹೋಗಿ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ರಿಗಳಿದಾವೋ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ, ಮತ್ತು ಯಾರು ನೊಂದಿದ್ದಾರೆ, ಯಾರು ಇದರಲ್ಲಿ ಏನು ಕಳ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ಮುಂದೆ ಬಿಟ್ಟು ಕಂಪ್ಲೇಂಟ್ಗಳು ಕೊಡಿಸಿ, ಆಗ SIT ಟೀಮ್ ಅವರು ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಿದಾಗ ಅಂಥ ಒಂದು ಸಮಸ್ಯೆಗಳಾಗಿತ್ತು ಅಂದರೆ ನೀವು ಯಾರ ಮೇಲೆ ಬೆರಳು ಮಾಡಿ ತೋರಿಸಿದ್ದೀರಾ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರನೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದೆ. ಇದು ಯಾವುದೂ ನೀವು ಮಾಡದೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ಗಳನ್ನ ಒಂದಷ್ಟು ಜನನ ನೇಮಿಸ್ಕೊಂಡು ಅವ್ರು ಯಾರೋ ಬರೋದು ವಿಡಿಯೋ ಮಾಡಾಕೋದು, ಇವ್ರು ಯಾರೋ ಬರೋದು ವಿಡಿಯೋ ಮಾಡಾಕೋದು, ಇಲ್ಲೇನಾಗ್ತಾ ಇದೆ ಅಂದರೆ ಪ್ರಚೋದನೆ ಕೊಡೋ ಅಂಥ ರೀತಿಲೂ ಆಗ್ತಾ ಇದೆ. ಪ್ರಚೋದನೆ ಕೊಡೋದ್ರಿಂದ ಏನಾಗ್ತಾ ಇದೆ, ಪಂಥಗಳು ಉದ್ಭವ ಆಗ್ತಾ ಇದ್ದಾವೆ. ಇವ್ರದೊಂದು ಪಂಥ ಅವ್ರದ್ದೊಂದು ಪಂಥ ಅಂದ್ಕೊಂಡು ಇಲ್ಲಿ ನ್ಯಾಯದ ನಿರೀಕ್ಷೆ ಇಟ್ಕೊಂಡಿರೋರು ನಾವುಗಳು ಏನಾಗ್ಬಿಟ್ಟಿದೀವಿ ಅಂದರೆ ನಾವು 2 ಪಂಥದವರು ಅಲ್ವೇ ಅಲ್ಲ, ನಮಗೆ ನ್ಯಾಯ ಬೇಕಷ್ಟೇ ಇದರಲ್ಲಿ ಅನ್ನೋ ರೀತಿ ನಾವು ಎದುರು ನೋಡ್ತಿರೋರು. ನಾವು ಈ ಕಡೆನೂ ಮಾತಾಡೋಂಗಿಲ್ಲ, ಆ ಕಡೆನೂ ಮಾತಾಡೋಂಗಿಲ್ಲ. ನಡೀತಿರೋ ಬೆಳವಣಿಗೆ ನೋಡಿ
ಇವ್ರನ್ನ ವಿರೋಧ ಮಾಡಿ ಮಾತಾಡಿದ್ರೆ ಇವ್ರು ಪಂಥದವರು ಅನ್ಕೊಂತಾರೆ. ಇವರು ನಡೆಸೋಂಥ ಆಕ್ಟಿವಿಟೀಸ್ಗಳನ್ನ ನೋಡಿ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಇವ್ರು ಪಂಥದವರು ಅಂತಾರೆ. ಆಮೇಲೆ ಇನ್ನೊಂದು ಕಾಮೆಂಟ್ಗಳಾಗ್ತಾರೆ, ಇವ್ರಿಗೇನೋ ಸೂಟ್ ಕೇಸ್ ಬರ್ಬಿಟ್ಟವ್ರೆ, ದುಡ್ಡು ಕೊಟ್ಬಿಟ್ಟವ್ರೆ ಅಂತ. ಯಾರು ಹಂಗೆಲ್ಲ ಕೊಡೋಕೆ ಯಾರು ಬರ್ತಾರೆ? ಹಂಗೆಲ್ಲ ಸುಮ್ಮನೆ ಹಂಗೇನೋ ಒಂದು ಹಾಕೊಳ್ಳೋದು, ಹಂಗೆಲ್ಲ ಪ್ರಮೋಟ್ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಯಾವ ಪಂಥದವ್ರಲ್ಲ. ನಮಗೆ ಇವ್ರ ವರ್ತನೆಗಳನ್ನ ನೋಡಿದಾಗ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಇವ್ರ ಉದ್ದೇಶ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಿದೆ. ಹಂಗಿದ್ಮೇಲೆ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಹೊರತು ನಮಗೆ ನ್ಯಾಯ ಬೇಕು. ನಾವು ನ್ಯಾಯ ಪಂಥದವರು. ಹಂಗಾಗಿ ನ್ಯಾಯ ಸಿಕ್ಕಿದ್ರೆ ಖಂಡಿತ ಅವ್ರು ಯಾವುದೇ ಪಂಥದಿಂದ ರಿಸಲ್ಟ್ ತೆಗೆದಿದ್ರು ನಾವು ಅವ್ರಿಗೆ ಜೈಕಾರ ಆಗ್ತೀವಿ. ಸರ್ಕಾರ ಗೆಲ್ತಾ ಸರ್ಕಾರಕ್ಕೆ ಜೈಕಾರ ಆಗ್ತೀವಿ. ಇವರೆಲ್ಲ ಷಡ್ಯಂತ್ರಗಳು ಮಾಡವ್ರೆ ಅಂದರೆ ಇದರಲ್ಲಿ ನ್ಯಾಯನೇ ಸಿಗಲ್ಲ ಅಂದಮೇಲೆ ನನ್ನ ಪ್ರಕಾರ ಇದನ್ನ ರಬ್ಬರ್ ಹೇಳ್ದಂಗೆ ಎಳ್ಕೊಂಡು ಹೋಗೋದ್ರ ಬದಲು ಇದರಲ್ಲಿ ಯಾರ್ಯಾರು ಷಡ್ಯಂತ್ರಗಳು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ದಂಗೆ ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡಿ ತನಿಖೆ ಮಾಡಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ತದೆ. ಆಗ ಇದರಲ್ಲೆಲ್ಲ ಘಟನೆಗಳಿಗೂ ಷಡ್ಯಂತ್ರ ಏನು ಅನ್ನೋದು ಆಚೆಗೆ ಬಂದಾಗ ಏನು ಕಳಂಕ ಅಂಟಿದೆ ಅದು ಅಳಿಸೋಗುತ್ತೆ. ಇಲ್ಲ ಅನ್ಯಾಯ ನಡೆದಿದ್ರೆ ನ್ಯಾಯ ಸಿಗುತ್ತೆ. ಇದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳದ ಪ್ರಕರಣದಲ್ಲಿ. ಇದನ್ನೇ ಲಾಯರ್ ಜಗದೀಶ್ ನೆನ್ನೆನೂ ಕೂಡ ಅದನ್ನು ಹೇಳಿದ್ದು. ಲಾಯರ್ ಅಲ್ಲ, ಅವ್ನು ನಕಲಿ ಲಾಯರ್ ಅವನು. ಆ ಜಗದೀಶು ಹೇಳಿರೋ ಅಂಥದ್ದು ಕಾನೂನಾತ್ಮಕವಾಗಿ ಹೋಗಿ ಸುಮ್ಮನೆ ಕೂತ್ಕೊಂಡು ಬಡ್ಕೊಂಡ್ರೆ ಆಗಲ್ಲ, ನಮಗೂ ಎಲ್ಲ ಕ್ಯಾಕ್ರಸ್ ಮಕ್ಕೂಗಿತ್ತವ್ರೆ, ನಾವಿದಕ್ಕೆ ಬಂದು ಮಕ್ಕೂಗಿಸ್ಕೊಬೇಕಾ ಅನ್ನೋ ರೀತಿಲಿ ಕೊನೆಗೆ ಅವನು ಅದೇ ಥರನೇ ಉಲ್ಟಾ ಹೊಡೆದ್ಬಿಟ್ಟ. ಹಿಂಗೆ ಅವ್ನು ಟೋಟಲಿ ಇಲ್ಲಿ ಏನಾಗ್ತದೆ ಅಂದರೆ ಮಾತಾಡ್ಕೊಂಡು ಬರೋರು ಕೂಡ ಯಾರ ಪರ ಹೋಗ್ಬೇಕು ಅನ್ನೋದು ಕೂಡ ಆಗದೆ ಇರೋ ಸ್ಥಿತಿಲಿದೆ. ಒಟ್ಟಲ್ಲಿ ನಾವಂತೂ ನ್ಯಾಯ ನಿರೀಕ್ಷೆಯಲ್ಲಿದ್ದೀವಿ. ಧರ್ಮಸ್ಥಳದ ಪ್ರಕರಣ ಈ ರೀತಿ ನಡೀತಾ ಇದೆ.